ಕಾರ್ಗಡಿ ಟೆಂಪಲ್, ಗಣಪತಿ ಟೆಂಪಲ್, ಗಣಪತಿ ದೇವಸ್ಥಾನ ಕಾರ್ಗಡಿ. ಅಲ್ಲಿದು ವಿಶೇಷತೆ ಅಂತಂದೇಳಿ ನನಗೂ ಗೊತ್ತಿಲ್ಲ, ಬಟ್ ಅವರು ಅಲ್ಲಿಂದ ಜನನ ಹತ್ರನೇ ಕೇಳಿದ್ದು ನಾನೊಂದು ಸ್ಟೋರಿ ಮಾಡಿ ವಯಸ್ಸಲ್ಲಿ ಅಂದರೆ ಜಸ್ಟ್ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ, ನೋಡೋಣ. ಅಲ್ಲಿಂದ ಹೇಳ್ತಿಲ್ಲ ಗೊತ್ತಿಲ್ಲ, ನೀವು ಹೇಳಿದರೆ ಪಕ್ಕ ವಾಯ್ಸ್ ಮಾಡಿ ಹಾಕ್ತೀನಿ, ಇಲ್ಲ ಅಂತ ಹೇಳಿದರೆ ಬೇಜಾರಾಗ್ತದೆ. ಅದೇ ಸಮಾಚಾರಗಳು ಎಲ್ಲ ಹೆಂಗಿದ್ರಿ ಎಂತ ನಿಮ್ಮ ಹೆಣ್ಣು ಹೇಳಿದ್ದ ಎಂತಂದು ಹೇಳಿದ್ದು? ಅದಕ್ಕೆ ಈಗ ಮಳೆ ನೆನೀತಿದ್ಯಾ? ಕಾರ್ಗಡಿ ದೇವಸ್ಥಾನ ಬಂತ ರೆಂಟ್ ಹೆಚ್ಚ ಇದೆಯಾ? ಇದು ಕಾರ್ಗಡಿ ದೇವಸ್ಥಾನ ಮಠ ಕುದ್ಗಳು ಹಾಳದು ಮಠ ಮಂಚಿಲ್ಲಿದೆ. ಮುಂಚೆ ಬಾಯ್ ಬೈಕ್ ತಗೋಪ್ಪ ಅರಪ್ಪಯ್ಯ. ಹಾಯ್ ಬಾಯ್ ಅಟಾಡು ಉಂಡಿ ಕಾರ್ಗಡಿ ದೇವಸ್ಥಾನ ಗೊತ್ತಿಯಾ? ಬಾ ಹಿಂಗೆ ಹೋಗ್ಬರಮ್ಮ. ಆ ಕಡೆ ನಾ ತಗೊಳ್ಳದ ತಡ ಐತೆ ಸೈಡ್ ಹೊತ್ತು. ಎಕ್ಸ್ಚೇಂಜ್ ಆಫರ್ ಮುಂಚಿನ 10 ಬೈಕ್ ಸಮಾಚಾರ ಹೇಳ್ಬೇಕಲ್ಲ. ಇಲ್ಲ ಹಿಂಗೆ ಮಠಕ್ಕೆ ಹೋಗ್ಬೇಕು, ಕಾರ್ಗಡಿ ಮಠಕ್ಕೆ ಹೋಗ್ಬೇಕು, ಒಂದು ಚೆಕ್ ತಂದು ವೀಡಿಯೋ ಮಾಡ್ಕೊಬರೋಣ ಅಂತ. ಏನೋ ಒಂಥರ ಖುಷಿ ಮಂಜಣ್ಣ, ಏನೋ ಒಂಥರ ಖುಷಿ ಬೈಕ್ ತಗ ಓಡ್ಸೋಕಿದೆ. ಅಲ್ಲಿ ಸ್ಟೋರಿ ಗೊತ್ತಾ ಕೇಳೋಣ ಹತ್ರ? ಸರಿ ಮನ್ಸ್ತಿದ ಬಿಟ್ಟು ನಮ್ಮ ಮಂಡ್ಯನ ಬೈಕು ಎಲ್ಲಕ್ಕ ಸಕ್ಕತ್ತಾಗುತ್ತೆ ನಿಜವಾಗ್ಲೂ. ಕಾರಣಗಿರಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನವು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಹೊಂದಿದ ಪುಣ್ಯಕ್ಷೇತ್ರಗಳಲ್ಲೊಂದು ಪುರಾತನವಾದದ್ದು. ಈ ದೇವಸ್ಥಾನದಲ್ಲಿ ಅಗಸ್ತ್ಯ ಮಹರ್ಷಿಗಳು ಸಿದ್ಧಿವಿನಾಯಕ ಸ್ವಾಮಿಯನ್ನು ಪೂಜಿಸುತ್ತಿದ್ದರು ಎಂಬ ಇತಿಹಾಸವೇ ಇದೆ. ರಾಮಾಯಣದ ಕಾಲದಲ್ಲಿ ಶ್ರೀರಾಮನು ಸೀತೆಯನ್ನು ಕರೆತರಲು ಲಕ್ಷ್ಮಣನ ಜೊತೆ ಲಂಕೆಗೆ ಹೊರಟ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದರು. ಹಾಗೆ ಅಗಸ್ತ್ಯ ಮಹರ್ಷಿಗಳ ದರ್ಶನ ಮಾಡಿ ಗಣಪತಿಯನ್ನು ಪೂಜಿಸುತ್ತಿದ್ದರು. ಲಂಕೆಯಿಂದ ವಾಪಸ್ಸು ಬರುವಾಗ ಮತ್ತೆ ಬಂದು ಹೋಗುವಂತೆ ಅಗಸ್ತ್ಯ ಮಹರ್ಷಿಗಳು ಸೂಚಿಸಿದರು. ಆದರೆ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಲಂಕೆಯಿಂದ ಕರೆತರುವ ಸಂದರ್ಭದಲ್ಲಿ ಶ್ರೀರಾಮನು ಮಹರ್ಷಿಗಳು ಹೇಳಿದ ಮಾತು ನೆನಪಾಗದೆ ಮುಂದೆ ಸಾಗಿಯೇ ಬಿಟ್ಟರು. ಆದರೆ ಅಷ್ಟರಲ್ಲಿ ಬೆಟ್ಟವೊಂದು ಪುಷ್ಪಕ ವಿಮಾನವನ್ನು ತಡೆಯಿತು. ಆಗ ಶ್ರೀರಾಮನು ಕಿಂ ಕಾರಣಂ ಗಿರಿ ಎಂದು ಪ್ರಶ್ನಿಸಿದ. ಕಿಂ ಕಾರಣಂ ಗಿರಿ ಎಂದರೆ ಈ ಬೆಟ್ಟವು ಏಕೆ ತಡೆದಿವೆ ಎಂದು. ಆಗ
ಲಕ್ಷ್ಮಣನು ಅಗಸ್ತ್ಯ ಮಹರ್ಷಿಗಳು ಹೇಳಿದ ಮಾತನ್ನು ರಾಮನಿಗೆ ನೆನಪಿಸಿದ. ಇಲ್ಲಿಗೆ ಬಂದು ಅಗಸ್ತ್ಯ ಮಹರ್ಷಿಗಳ ಸಮ್ಮುಖದಲ್ಲಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯನ್ನು ಪೂಜಿಸಿದರು. ಇಲ್ಲಿಂದ ಶ್ರೀ ರಾಮಚಂದ್ರಪುರ ಮಠವೆಂದೇ ಕರೆಯುತ್ತಿರುವ ಪ್ರದೇಶಕ್ಕೆ ಹೋದರು. ಶ್ರೀರಾಮನ ಬಾಯಿಂದ ಉದ್ಗತವಾದ ಕಿಂ ಕಾರಣಂ ಗಿರಿ ಎಂಬ ವಾಕ್ಯವೇ ಕಾರಣಗಿರಿ ಎಂಬುದಾಗಿ ಕರೆಯಲ್ಪಟ್ಟಿತು. ಶ್ರೀ ರಾಮಚಂದ್ರಪುರ ಮಠದಲ್ಲಿ ಶ್ರೀರಾಮನವಮಿಯಂದು ರಥೋತ್ಸವ ನಡೆಯುವ ಹಿಂದಿನ ದಿನ ಶ್ರೀರಾಮದೇವರ ಉತ್ಸವವು ಕಾರಣಗಿರಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯ ಸನ್ನಿಧಿಗೆ ಬಂದು ಈಗಲೂ ಪೂಜೆಗೊಂಡು ಹೋಗುತ್ತದೆ. ಅಗಸ್ತ್ಯ ಮಹರ್ಷಿಗಳಿಂದ ಪೂಜಿಸಲ್ಪಟ್ಟಿರುವ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನವು ಕಾರಣಿಕ ಕ್ಷೇತ್ರವಾಗಿದ್ದು, ರಾಜ್ಯದ ಹಲವು ಭಾಗಗಳಿಂದ ಭಕ್ತಾದಿಗಳು ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಹಾಗೆ ಈ ದೇವಸ್ಥಾನದ ಗೋಡೆ ಹಾಗೂ ಮೇಲ್ಛಾವಣಿಯನ್ನು ಗಾಜಿನ ಚೂರುಗಳಿಂದ ಸಿಂಗರಿಸಲ್ಪಟ್ಟಿದೆ. ಇದರಿಂದ ಪ್ರವಾಸಿಗರ ಮನ ಸೆಳೆಯುತ್ತದೆ. ಹಾಗೆ ಇಲ್ಲಿ ಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಚಿತ್ರಕಲೆಯನ್ನು ಪ್ರದರ್ಶಿಸಿದ್ದಾರೆ. ಇಲ್ಲಿ ಪುರಾತನ ಶೈಲಿಯ ವಿಗ್ರಹವನ್ನು ನೋಡಬಹುದು. ಈ ದೇವಸ್ಥಾನವು ಕುಂದಾಪುರದಿಂದ ಶಿವಮೊಗ್ಗಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕಾಣಲು ಸಿಗುತ್ತದೆ. ಹಾಗೆ ಈ ದೇವಸ್ಥಾನದ ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕೂಡಿದ್ದು ಪ್ರವಾಸಿಗರ ಮನಸ್ಸಿಗೆ ಹೆಚ್ಚಿನ ಸಂತೋಷವನ್ನು ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂತಹ ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇಲ್ಲಿ ತನಕ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು.